4. Consider the following statements. 1. The Reserve Bank of India mandate all the listed companies in India to submit a Business Responsibility and Sustainability Report (BRSR). 2. In India, a company submitting a Business Responsibility and Sustainability Report makes disclosures in the report that are largely non-financial in nature. Which one of the statements given below is correct? A. Point 1 only. B. 2 only. C. Both 1 and 2. D. Neither 1 nor 2. ಹಾಯ್ ಗೆಳೆಯರೇ, ಎಲ್ಲರಿಗೂ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ದಿನ ಯುಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ 2025 ಪ್ರಶ್ನೆ ಪತ್ರಿಕೆ ಪ್ರಶ್ನೆಯ ವಿಶ್ಲೇಷಣೆ ಹಾಗೂ ವಿವರಣೆಯನ್ನು ನೋಡೋಣ. ಈ ಮೇಲಿನ ಪ್ರಶ್ನೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯ ಉತ್ತರ ಹಾಗೂ ವಿವರಣೆಯನ್ನು ನೋಡುವುದಾದರೆ, ಮೊದಲಿಗೆ ಪ್ರಶ್ನೆಯನ್ನು ಕನ್ನಡದಲ್ಲಿ ವಿವರಿಸಿ ನೋಡಿದಾಗ, ಬಿಸಿನೆಸ್ ರೆಸ್ಪಾನ್ಸಿಬಿಲಿಟಿ ಮತ್ತು ಸುಸ್ಥಿರತೆ ವರದಿ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಸಸ್ಟೈನಬಿಲಿಟಿ ರಿಪೋರ್ಟ್ (BRSR) ಗೆ ಸಂಬಂಧಿಸಿದೆ ಮತ್ತು ಕೆಳಗಿನ 2 ಹೇಳಿಕೆಗಳನ್ನು ಪರಿಗಣಿಸಿದಾಗ. 1. ಭಾರತದಲ್ಲಿನ ಎಲ್ಲಾ ಪಟ್ಟಿ ಮಾಡಲಾದ ಕಂಪನಿಗಳು ಲಿಸ್ಟೆಡ್ ಕಂಪನೀಸ್ ವ್ಯವಹಾರದ ಜವಾಬ್ದಾರಿ ಮತ್ತು ಸುಸ್ಥಿರತೆ ವರದಿ (BRSR) ಅನ್ನು ಸಲ್ಲಿಸುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ (RBI) ಆದೇಶಿಸುತ್ತದೆ. 2. ಭಾರತದಲ್ಲಿ BRSR ಅನ್ನು ಸಲ್ಲಿಸುವ ಕಂಪನಿಯು ವರದಿಯಲ್ಲಿ ಮುಖ್ಯವಾಗಿ ಹಣಕಾಸು ರಹಿತ ನಾನ್ ಫೈನಾನ್ಷಿಯಲ್ ಸ್ವರೂಪದ ಬಹಿರಂಗಪಡಿಸುವಿಕೆಗಳನ್ನು ಡಿಸ್ಕ್ಲೋಷರ್ಸ್ ಮಾಡುತ್ತದೆ. ಈ ಪ್ರಶ್ನೆಯಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ? ಈಗ ಪ್ರತಿ ಹೇಳಿಕೆಯ ವಿಶ್ಲೇಷಣೆ ನೋಡಿದಾಗ, ಹೇಳಿಕೆ 1 ವಿವರಿಸಿದಾಗ, BRSR ಅನ್ನು ಸಲ್ಲಿಸುವುದನ್ನು ಆದೇಶಿಸುವ ಸಂಸ್ಥೆ ಭಾರತೀಯ ರಿಸರ್ವ್ ಬ್ಯಾಂಕ್ (RBI) ಅಲ್ಲ. ಸರಿಯಾದ ಸಂಸ್ಥೆ ಇದು ಭಾರತೀಯ ಷೇರು ಮತ್ತು ವಿನಿಮಯ ಮಂಡಳಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ (ಸೆಬಿ). ಸೆಬಿ ಆದೇಶ. ಸೆಬಿಯು 2021ರಲ್ಲಿ ಭಾರತದಲ್ಲಿನ ಅತ್ಯುತ್ತಮ 1000 ಪಟ್ಟಿ ಮಾಡಿದ ಕಂಪನಿಗಳಿಗೆ ಟಾಪ್ 1000 ಲಿಸ್ಟೆಡ್ ಕಂಪನೀಸ್ ಮಾರುಕಟ್ಟೆ ಬಂಡವಾಳೀಕರಣದ ಆಧಾರದ ಮೇಲೆ 2022ರಿಂದ 23 ಹಣಕಾಸು ವರ್ಷದಿಂದ BRSR ಅನ್ನು ಕಡ್ಡಾಯಗೊಳಿಸಿದೆ. ಹಾಗಾಗಿ ಹೇಳಿಕೆ 1ರಲ್ಲಿ RBI ಅನ್ನು ಉಲ್ಲೇಖಿಸಿರುವುದರಿಂದ ಈ ಹೇಳಿಕೆ ತಪ್ಪು ಇನ್ಕರೆಕ್ಟ್ ಆಗಿದೆ. ಹೇಳಿಕೆ 2 ವಿವರಿಸಿದಾಗ, BRSR ವರದಿಯ ಮುಖ್ಯ ಉದ್ದೇಶವೇ ಕಂಪನಿಗಳ ಸುಸ್ಥಿರತೆ ಮತ್ತು ಜವಾಬ್ದಾರಿಯುತ ವ್ಯವಹಾರ ನಡವಳಿಕೆಗೆ ಸಂಬಂಧಿಸಿದ ಅಂಶಗಳನ್ನು ಬಹಿರಂಗಪಡಿಸುವುದು. BRSR ವಿಷಯದ ವರದಿಯು ಕಂಪನಿಯು ತನ್ನ ಉದ್ಯೋಗಿಗಳು, ಪರಿಸರ, ಗ್ರಾಹಕರು ಮತ್ತು ಸಮುದಾಯದ ಕಡೆಗೆ ಹೊಂದಿರುವ ಜವಾಬ್ದಾರಿಗಳ ಕುರಿತಾದ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ ಪರಿಸರ ನಿರ್ವಹಣೆ, ಹವಾಮಾನ ಬದಲಾವಣೆಯ ಅಪಾಯಗಳು, ಸಾಮಾಜಿಕ ನ್ಯಾಯ, ಲಿಂಗ ಸಮಾನತೆ ಮತ್ತು ಭ್ರಷ್ಟಾಚಾರ ವಿರೋಧಿ ನೀತಿಗಳು ಇವುಗಳನ್ನು ಒಳಗೊಂಡಿರುತ್ತದೆ. ಇದರ ಸ್ವರೂಪವನ್ನು ನೋಡಿದಾಗ, ಈ ಬಹಿರಂಗಪಡಿಸುವಿಕೆಗಳು ಹೆಚ್ಚಾಗಿ ಪರಿಮಾಣಾತ್ಮಕ ಕ್ವಾಂಟಿಟೇಟಿವ್ ಮತ್ತು ಗುಣಾತ್ಮಕ ಕ್ವಾಲಿಟೇಟಿವ್ ಎರಡೂ ಆಗಿದ್ದರೂ, ಅವು ಕಂಪನಿಯ ಹಣಕಾಸಿನ ಕಾರ್ಯಕ್ಷಮತೆಯಿಂದ ಪ್ರತ್ಯೇಕವಾಗಿರುವ ಅಥವಾ ಹಣಕಾಸು ರಹಿತ ಅಂಶಗಳ ಮೇಲೆ ಕೇಂದ್ರೀಕೃತವಾಗಿರುತ್ತವೆ. ಹಣಕಾಸಿನ ವರದಿಗಳು ಫೈನಾನ್ಷಿಯಲ್ ರಿಪೋರ್ಟ್ಸ್ ಈಗಾಗಲೇ ಹಣಕಾಸು ಮಾಹಿತಿಯನ್ನು ನೀಡುತ್ತವೆ. ಹಾಗಾಗಿ ಈ ಹೇಳಿಕೆ ಅನುಸಾರ BRSR ಪ್ರಧಾನವಾಗಿ ಸುಸ್ಥಿರತೆ ಮತ್ತು ESG ಪರಿಸರ, ಸಾಮಾಜಿಕ ಮತ್ತು ಆಡಳಿತ ಸಂಬಂಧಿತ ಮಾಹಿತಿಯ ಮೇಲೆ ಕೇಂದ್ರೀಕೃತವಾಗಿದೆ. ಇದು ಹೆಚ್ಚಾಗಿ ಹಣಕಾಸು ರಹಿತ ಸ್ವರೂಪದಲ್ಲಿದೆ. ಆದ್ದರಿಂದ ಈ ಹೇಳಿಕೆ ಸರಿ ಕರೆಕ್ಟ್ ಆಗಿದೆ. ನಾವು ಅಂತಿಮ ಉತ್ತರ ನೋಡಿದಾಗ, ಮೇಲಿನ ಹೇಳಿಕೆಗಳ ವಿಶ್ಲೇಷಣೆಯ ಪ್ರಕಾರ ಹೇಳಿಕೆ 1 ಮಾತ್ರ ತಪ್ಪು ಮತ್ತು ಹೇಳಿಕೆ 2 ಮಾತ್ರ ಸರಿ ಇದೆ. ಆಯ್ಕೆಗಳಲ್ಲಿ A 1 ಮಾತ್ರ ತಪ್ಪು, B 2 ಮಾತ್ರ ಸರಿ, C 1 ಮತ್ತು 2 ಎರಡೂ ತಪ್ಪು, D 1 ಅಥವಾ 2 ಎರಡೂ ಅಲ್ಲ ತಪ್ಪು. ಸರಿಯಾದ ಉತ್ತರ B 2ನೇ ಹೇಳಿಕೆ ಮಾತ್ರ ಸರಿ ಇದೆ. ಕೆಲವು ಪ್ರಮುಖ ಸಂಸ್ಥೆಗಳು, ಅವುಗಳ ಕಾರ್ಯಗಳು ಮತ್ತು ಅವು ಯಾವ ಸಚಿವಾಲಯದ ಮಿನಿಸ್ಟ್ರಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಐ. ಜಾರಿ ನಿರ್ದೇಶನಾಲಯ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಎಡ್. ಕಾರ್ಯಗಳು ಫಂಕ್ಷನ್ಸ್. ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ 2018 ಈ ಕಾಯ್ದೆ ಜಾರಿಗೊಳಿಸುತ್ತದೆ. ಇದು ಕಾರ್ಯನಿರ್ವಹಿಸುವ ಸಚಿವಾಲಯ. ಇಟ್ ವರ್ಕ್ಸ್ ಅಂಡರ್ ಆಂತರಿಕ ಭದ್ರತಾ ವಿಭಾಗ ಐ. ಗೃಹ ಸಚಿವಾಲಯ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ 1 ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್.
ಇದಕ್ಕೆ ಸಂಬಂಧಿಸಿದ ಮಾಹಿತಿ ತಪ್ಪಾಗಿದೆ. ಸರಿಯಾದ ಉತ್ತರ ಜಾರಿ ನಿರ್ದೇಶನಾಲಯವು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್. ಇದು PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್, ಫೀಮರ್ ಫಾರೆನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಫೇವ್ ಆಕ್ಟ್, ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ ಈ ಎಲ್ಲಾ ಕಾಯ್ದೆಗಳನ್ನು ಜಾರಿಗೊಳಿಸುತ್ತದೆ. ಜಾರಿ ನಿರ್ದೇಶನಾಲಯವು ಕಂದಾಯ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಇದು ತಪ್ಪು ಹೊಂದಾಣಿಕೆ. 2. ಕಂದಾಯ ಗುಪ್ತಚರ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRI. ಕಾರ್ಯಗಳು, ಫಂಕ್ಷನ್ಸ್. ದ ಕಸ್ಟಮ್ಸ್ ಆಕ್ಟ್ 1962 ರ ಕಾಯ್ದೆ ಇದನ್ನು ಜಾರಿಗೊಳಿಸುತ್ತದೆ. ಇದು ಸರಿಯಾಗಿದೆ. DRIಯ ಮುಖ್ಯ ಕಾರ್ಯವೇ ಕಸ್ಟಮ್ಸ್ ಕಾಯಿದೆ 1962 ರ ಉಲ್ಲಂಘನೆ ಮತ್ತು ಕಳ್ಳಸಾಗಣೆ, ಸ್ಮಗಲಿಂಗ್ ತಡೆಗಟ್ಟುವುದು. ಇದು ಕಾರ್ಯನಿರ್ವಹಿಸುವ ಸಚಿವಾಲಯ. ಇಟ್ ವರ್ಕ್ಸ್ ಅಂಡರ್ ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಇದು ಸರಿಯಾಗಿದೆ. DRIಯು ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ CBIC ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. 3. ಸಾಮಾನ್ಯ ವ್ಯವಸ್ಥೆಗಳು ಮತ್ತು ದತ್ತಾಂಶ ನಿರ್ವಹಣೆಯ ನಿರ್ದೇಶನಾಲಯ, ಡೈರೆಕ್ಟರೇಟ್ ಜನರಲ್ ಆಫ್ ಸಿಸ್ಟಮ್ಸ್ ಅಂಡ್ ಡೇಟಾ ಮ್ಯಾನೇಜ್ಮೆಂಟ್. ಕಾರ್ಯಗಳು, ಫಂಕ್ಷನ್ಸ್. ತೆರಿಗೆ ವಂಚಕರನ್ನು ಟ್ಯಾಕ್ಸ್ ಅವೇಡರ್ಸ್ ಪತ್ತೆಹಚ್ಚಲು ಮತ್ತು ಉತ್ತಮ ನೀತಿಗಳಿಗೆ ನೆರವಾಗಲು ದೊಡ್ಡ ಡೇಟಾ ವಿಶ್ಲೇಷಣೆಯನ್ನು ಬಿಗ್ ಡೇಟಾ ಅನಲಿಟಿಕ್ಸ್ ನಡೆಸುವುದು. ಇದು ಸರಿಯಾಗಿದೆ. ಈ ನಿರ್ದೇಶನಾಲಯವು GST ಮತ್ತು ಆದಾಯ ತೆರಿಗೆ ಸೇರಿದಂತೆ ವಿವಿಧ ತೆರಿಗೆಗಳಿಗಾಗಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತದೆ ಮತ್ತು ಡೇಟಾ ವಿಶ್ಲೇಷಣೆಯನ್ನು ಬಳಸುತ್ತದೆ. ಇದು ಕಾರ್ಯನಿರ್ವಹಿಸುವ ಸಚಿವಾಲಯ. ಇಟ್ ವರ್ಕ್ಸ್ ಅಂಡರ್ ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಇದು ಸರಿಯಾಗಿದೆ. ಈ ಸಂಸ್ಥೆಯು ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ CBIC, ಕೇಂದ್ರ ನೇರ ತೆರಿಗೆಗಳ ಮಂಡಳಿ CBDT ಅಡಿಯಲ್ಲಿರುವ ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯದ ಭಾಗವಾಗಿದೆ. ಅಂತಿಮ ತೀರ್ಮಾನ, ಫೈನಲ್ ಕನ್ಕ್ಲೂಷನ್. ವಿಶ್ಲೇಷಣೆಯ ಪ್ರಕಾರ ಈ ಕೆಳಗಿನ ಸಾಲುಗಳಲ್ಲಿ ಮಾಹಿತಿ ಸರಿಯಾಗಿ ಹೊಂದಿಕೆಯಾಗಿದೆ. ಸಾಲು I ತಪ್ಪಾಗಿದೆ. ಸಾಲು 2 ಸರಿಯಾಗಿದೆ. ಸಾಲು 3 ಸರಿಯಾಗಿದೆ. ಹೀಗಾಗಿ ಒಟ್ಟು 2 ಓನ್ಲಿ 2 ಸಾಲುಗಳಲ್ಲಿನ ಮಾಹಿತಿ ಸರಿಯಾಗಿ ಹೊಂದಿಕೆಯಾಗಿದೆ. ಸರಿಯಾದ ಉತ್ತರ ಕರೆಕ್ಟ್ ಆನ್ಸರ್. ಸರಿಯಾದ ಉತ್ತರವು B ಓನ್ಲಿ 2 ಆಗಿದೆ.